ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಕಾಳಿಯ ದಮನದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಯಮುನಾ ನದಿಯ ಮಡುವಿನಲ್ಲಿ ವಿಷವನ್ನು ಕಾರುತ್ತಿದ್ದಂತಹ ಕಾಳಿಯ ಸರ್ಪವನ್ನು ಶ್ರೀಕೃಷ್ಣನು ಮಣಿಸಿದನು. ಆಗ ನಾಗಪತ್ನಿಯರು ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಜೀವಿಗಳ ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ಎಲ್ಲಕ್ಕೂ ಮತ್ತು ಎಲ್ಲ ಬಗೆಯ ಜೀವಿಗಳ ಹುಟ್ಟಿಗೂ ನೀನೇ ಕಾರಣನಾಗಿದ್ದೀಯ. ನಿನ್ನ ಅಂತರಂಗ ಶಕ್ತಿಯಿಂದ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ನಿನಗೆ ಎಲ್ಲೆಯೇ ಇಲ್ಲ. ನೀನು ಅಣುವಿನಲ್ಲಿ ಅಣು, ಎಲ್ಲ ಸೃಷ್ಟಿಯ ಕೇಂದ್ರ ಮತ್ತು ಎಲ್ಲವನ್ನೂ ಬಲ್ಲವನು. ಇಂತಹ ನಿನಗೆ ನಾವು ನಮಸ್ಕರಿಸುತ್ತೇವೆ. ವಿವಿಧ ಬಗೆಗಳ ತತ್ವಜ್ಞಾನದ ಊಹೆಗಳು ನಿನ್ನನ್ನು ತಲುಪಲು ಪ್ರಯತ್ನಿಸುತ್ತಿವೆ. ಎಲ್ಲ ತತ್ವಜ್ಞಾನದ ಪ್ರಯತ್ನಗಳ ಪರಮಗುರಿ ನೀನೇ ಆಗಿದ್ದೀಯ. ಎಲ್ಲ ತತ್ವಜ್ಞಾನದ ವಿವಿಧ ರೀತಿಯ ಬೋಧನೆಗಳು ನಿನ್ನನ್ನೇ ವರ್ಣಿಸುತ್ತಿವೆ. ನೀನು ಎಲ್ಲ ಶಾಸ್ತ್ರದ ಮೂಲ, ಎಲ್ಲ ಜ್ಞಾನದ ಮೂಲ. ಆದ್ದರಿಂದ ನಿನಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನೀನು ಎಲ್ಲ ಸಾಕ್ಷ್ಯದ ಬೇರು. ನಮಗೆ ಪರಮಜ್ಞಾನವನ್ನು ಅನುಗ್ರಹಿಸಬಲ್ಲ ಪರಮಪುರುಷನು ನೀನು. ಎಲ್ಲ ಬಯಕೆಗಳ ಕಾರಣನು ನೀನು ಮತ್ತು ಎಲ್ಲ ಬಗೆಗಳ ತೃಪ್ತಿಯ ಕಾರಣನೂ ನೀನೇ. ನೀನು ವೇದಗಳ ಸಾಕಾರ ಮೂರ್ತಿ. ಆದ್ದರಿಂದ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಪ್ರೀತಿಯ ಪ್ರಭುವೇ ಕೃಷ್ಣನೇ, ನೀನೇ ದೇವೋತ್ತಮ ಪರಮಪುರುಷ. ವಸುದೇವನು ಶುದ್ಧ ಸತ್ವದ ಅಭಿವ್ಯಕ್ತಿ. ಪರಮಾನಂದ ಪಡುವ ನೀನು ಅವನ ಮಗನಾಗಿ ಜನ್ಮ ತಾಳಿದ್ದೀಯೆ. ಮನಸ್ಸು ಮತ್ತು ಬುದ್ಧಿಶಕ್ತಿಗಳ ಪರಮದೈವ ನೀನು. ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನರು ಚತುರ್ವ್ಯೂಹರಾಗಿ ನಿನ್ನ ವಿಸ್ತರಣೆ. ಈ ರೀತಿಯಲ್ಲಿ ನೀನು ಮನಸ್ಸು ಮತ್ತು ಬುದ್ಧಿಶಕ್ತಿಗಳ ಬೆಳವಣಿಗೆಗೆ ಕಾರಣನಾಗಿದ್ದೀಯ. ನಿನ್ನ ಕಾರ್ಯಗಳಿಂದಲೇ ಜೀವಿಗಳು ವಿಸ್ಮರಣೆಗೆ ಒಳಗಾಗುತ್ತಾರೆ, ಇಲ್ಲವೇ ತಮ್ಮ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳುತ್ತಾರೆ. ಭಗವದ್ಗೀತೆಯಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಪರಮಾತ್ಮನಾಗಿ ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಅವನ ಇರುವಿಕೆಯಿಂದಾಗಿ ಜೀವಿಯು ತನ್ನ ಸ್ವರೂಪವನ್ನು ಮರೆಯುತ್ತಾನೆ ಅಥವಾ ತನ್ನ ನಿಜವಾದ ಸ್ವರೂಪವನ್ನು ಸ್ಮರಿಸಿಕೊಳ್ಳುತ್ತಾನೆ. ನಮ್ಮ ಎಲ್ಲ ಕರ್ಮಗಳ ಸರ್ವಸಾಕ್ಷಿಯಾಗಿ ನೀನು ನಮ್ಮ ಹೃದಯಗಳಲ್ಲಿ ಇದ್ದೀಯಾ ಎನ್ನುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಲ್ಲೆವು. ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಸ್ವಲ್ಪ ಮಟ್ಟಿಗೆ ನಿನ್ನ ಇರುವಿಕೆಯನ್ನು ಗುರುತಿಸಿದರೂ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಜಡ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಪರಮ ನಿಯಂತ್ರಕನು ನೀನೇ. ಆದ್ದರಿಂದ ನೀನು ಬ್ರಹ್ಮಾಂಡದಿಂದ ಭಿನ್ನವಾದರೂ ಪರಮನಾಯಕನು. ನೀನು ಬ್ರಹ್ಮಾಂಡದ ಸಾಕ್ಷಿ, ಸೃಷ್ಟಿಕರ್ತ ಮತ್ತು ಅದರ ವಸ್ತು. ಆದ್ದರಿಂದ ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡುತ್ತೇವೆ. ಪ್ರಿಯ ಪ್ರಭುವೇ, ಬ್ರಹ್ಮಾಂಡದ ಸೃಷ್ಟಿಗಾಗಿ ನೀನು ಸ್ವಲ್ಪವೂ ಶ್ರಮಿಸಬೇಕಾಗಿಲ್ಲ. ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ನಿನ್ನ 3 ಶಕ್ತಿಗಳನ್ನು ವಿಸ್ತರಿಸಿ ನೀನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲೆ, ಪಾಲಿಸಬಲ್ಲೆ ಮತ್ತು ನಾಶ ಮಾಡಬಲ್ಲೆ. ಇಡೀ ಕಾಲಶಕ್ತಿಯ ನಿಯಂತ್ರಕನಾಗಿ ನೀನು ಭೌತಿಕ ಶಕ್ತಿಯನ್ನು ಕಡೆಗಣ್ಣ ನೋಟದಿಂದ ಈ ವಿಶ್ವವನ್ನು ಸೃಷ್ಟಿ ಮಾಡಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಕ್ರಿಯಾಶಾಲಿಯಾಗಿರುವ ಭೌತಿಕ ಪ್ರಕೃತಿಯ ವಿವಿಧ ಶಕ್ತಿಗಳಿಗೆ ಚಾಲನೆ ಕೊಡಬಲ್ಲೆ. ಆದ್ದರಿಂದ ಈ ಪ್ರಪಂಚದಲ್ಲಿ ಹೇಗೆ ನೀನು ಕಾರ್ಯನಿರತನಾಗಿದ್ದೀಯೆ ಎನ್ನುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಪ್ರಭುವೇ, ನಾವು ನಮ್ಮ ಪ್ರಾರ್ಥನೆಗಳನ್ನು ನಿನಗೆ ಸಲ್ಲಿಸುತ್ತಿದ್ದೇವೆ. ಈ ಘಟಸರ್ಪದ ಪ್ರಾಣವು ಹೋಗುವುದರಲ್ಲಿದೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಸ್ತ್ರೀಯರಾದ ನಮ್ಮ ಪ್ರಾಣ ಮತ್ತು ಎಲ್ಲವೂ ನಮ್ಮ ಪತಿಗೆ ಸೇರಿದ್ದು ಎಂದು ನಿನಗೆ ಗೊತ್ತು. ಆದ್ದರಿಂದ ನಮ್ಮ ಪತಿಯಾದ ಕಾಳಿಯನನ್ನು ದಯವಿಟ್ಟು ಕ್ಷಮಿಸಬೇಕೆಂದು ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಈ ಸರ್ಪವು ಸತ್ತರೆ ನಾವು ತುಂಬಾ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತೇವೆ. ನಮ್ಮನ್ನು ನೋಡಿ ದಯವಿಟ್ಟು ಈ ಮಹಾಪರಾಧಿಯನ್ನು ಕ್ಷಮಿಸು. ಪ್ರಿಯ ಪ್ರಭುವೇ, ಪ್ರತಿಯೊಂದು ಜೀವಿಯೂ ನಿನ್ನ ಮಗು. ಅವನು ನಿನ್ನಲ್ಲಿ ಅಪರಾಧಿಯಾಗಿದ್ದರೂ ನೀನು ಅವನನ್ನು ಕ್ಷಮಿಸಬಲ್ಲೆ. ನಿನ್ನ ಸಾಮರ್ಥ್ಯವನ್ನು ತಿಳಿಯದೆ ಅವನು ಅಪರಾಧ ಮಾಡಿದ್ದಾನೆ. ಈ ಬಾರಿ ಅವನನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಪ್ರೀತಿಯ ಪ್ರಭುವೇ, ನಾವೆಲ್ಲರೂ ನಿನ್ನ ನಿರಂತರ ಸೇವಕರು. ಆದ್ದರಿಂದ ನಮ್ಮ ಪ್ರೀತಿಪೂರ್ವಕ ಸೇವೆಯನ್ನು ನಿನಗೆ ಅರ್ಪಿಸುತ್ತಿದ್ದೇವೆ. ನೀನು ನಿನಗೆ ಇಷ್ಟ ಬಂದಂತೆ ನಮಗೆ ಅಪ್ಪಣೆ ಮಾಡಬಹುದು. ನಿನ್ನ ಅಪ್ಪಣೆಯಂತೆ ನಡೆದುಕೊಳ್ಳಲು ಒಪ್ಪಿದರೆ ಪ್ರತಿಯೊಬ್ಬ ಜೀವಿಗೂ ಎಲ್ಲ ನಿರಾಸೆಯೂ ಪರಿಹಾರವಾಗುತ್ತದೆ. ನಾಗಪತ್ನಿಯರು ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಶ್ರೀಕೃಷ್ಣನು ಕಾಳಿಯನನ್ನು ಶಿಕ್ಷೆಯಿಂದ ಬಿಡುಗಡೆ ಮಾಡಿದನು. ಪ್ರಭುವಿನ ಹೊಡೆತದಿಂದಾಗಿ ಕಾಳಿಯನಿಗೆ ಆಗಲೇ ಪ್ರಜ್ಞೆ ತಪ್ಪಿತ್ತು. ಶಿಕ್ಷೆಯಿಂದ ಬಿಡುಗಡೆಯಾದಾಗ ಕಾಳಿಯನಿಗೆ ಪ್ರಾಣಶಕ್ತಿ ಹಾಗೂ ಇಂದ್ರಿಯಗಳ ಗ್ರಹಣ ಶಕ್ತಿಯು ಮರಳಿತು. ಕೈಗಳನ್ನು ಮುಗಿದುಕೊಂಡು ಅವನು ಪರಮಪ್ರಭು ಶ್ರೀಕೃಷ್ಣನಿಗೆ ದೈನ್ಯದಿಂದ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಪ್ರಿಯ ಪ್ರಭುವೇ, ತಮೋಗುಣದ ಅತ್ಯಂತ ಅಂಧಕಾರದಲ್ಲಿ ಇರುವುದರಿಂದ ಸ್ವಭಾವತಃ ರೋಷಪೂರಿತವೂ ಅಸೂಯಾಪರವೂ ಆದ ಜೀವವರ್ಗದಲ್ಲಿ ನಾವು ಹುಟ್ಟಿದ್ದೇವೆ. ತನ್ನ ಸಹಜವಾದ ಪ್ರವೃತ್ತಿಗಳಿಂದ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನು ತಿಳಿದಿದ್ದರೂ ಸಹಜ ಪ್ರವೃತ್ತಿಗಳನ್ನು ಬಿಡುವುದು ಬಹಳ ಕಷ್ಟ.
ಭೌತಿಕ ನಿಸರ್ಗದ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ. ಆದರೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಶರಣಾಗತನಾದ ಮೇಲೆ ಭೌತಿಕ ನಿಸರ್ಗದ ಗುಣಗಳು ಯಾವ ಪ್ರಭಾವವನ್ನೂ ಬೀರಲಾರವು. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ನನ್ನ ಪ್ರೀತಿಯ ಪ್ರಭುವೇ, ವಿಶ್ವವು ಯಾವ ಭೌತಿಕ ನಿಸರ್ಗದ ಗುಣಗಳಿಂದ ಸೃಷ್ಟಿಯಾಗಿದೆಯೋ ಅವೆಲ್ಲವುಗಳ ಸೃಷ್ಟಿಕರ್ತನು ನೀನೇ. ಜೀವಿಗಳು ಬೇರೆ ಬೇರೆ ಬಗೆಯ ದೇಹಗಳನ್ನು ಪಡೆಯಲು ಕಾರಣವಾದ ಭಿನ್ನ ಭಿನ್ನ ಮನೋಧರ್ಮಗಳಿಗೂ ನೀನೇ ಕಾರಣನು. ಪ್ರಭುವೇ, ನಾನು ಸರ್ಪವಾಗಿದ್ದೇನೆ. ಆದ್ದರಿಂದ ಸಹಜವಾಗಿಯೇ ನನಗೆ ರೋಷ ಹೆಚ್ಚು. ನನಗೆ ಬಂದಿರುವ ಈ ಸ್ವಭಾವವನ್ನು ನಿನ್ನ ಕೃಪೆಯಿಲ್ಲದೆ ಬಿಡಲು ಹೇಗೆ ಸಾಧ್ಯ? ನಿನ್ನ ಮಾಯೆಯ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ. ನಿನ್ನ ಮಾಯೆಯಿಂದ ನಾವು ದಾಸರಾಗಿ ಉಳಿಯುತ್ತೇವೆ. ಪ್ರಭುವೇ, ಅನಿವಾರ್ಯವಾದ ನನ್ನ ಭೌತಿಕ ಪ್ರವೃತ್ತಿಗಳನ್ನು ಕ್ಷಮಿಸು. ನಿನ್ನ ಇಷ್ಟ ಬಂದಂತೆ ಈಗ ನೀನು ನನಗೆ ಶಿಕ್ಷೆಯನ್ನು ಕೊಡಬಹುದು ಅಥವಾ ಉಳಿಸಬಹುದು. ಇದನ್ನು ಕೇಳಿ ಪುಟ್ಟ ಮಾನವ ಶಿಶುವಿನಂತೆ ನಡೆದುಕೊಳ್ಳುತ್ತಿದ್ದ ದೇವೋತ್ತಮ ಪರಮಪುರುಷನು ಸರ್ಪಕ್ಕೆ ಹೀಗೆ ಆಜ್ಞೆ ಮಾಡಿದನು: ನೀನು ಈಗಲೇ ಈ ಸ್ಥಳವನ್ನು ಬಿಟ್ಟು ಸಮುದ್ರಕ್ಕೆ ಹೋಗಬೇಕು. ತಡ ಮಾಡದೆ ಹೊರಟು ಹೋಗು. ನಿನ್ನ ಪತ್ನಿಯರು, ಮಕ್ಕಳು ಮತ್ತು ನಿನ್ನ ಎಲ್ಲ ಸೊತ್ತುಗಳನ್ನು ನೀನು ತೆಗೆದುಕೊಂಡು ಹೋಗಬಹುದು. ಯಮುನಾ ನದಿಯ ನೀರನ್ನು ಕಲುಷಿತಗೊಳಿಸಬೇಡ. ನನ್ನ ಹಸುಗಳು ಮತ್ತು ಗೋಪಬಾಲಕರು ತೊಂದರೆಯಿಲ್ಲದೆ ಈ ನೀರನ್ನು ಕುಡಿಯುವಂತಾಗಲಿ. ಅನಂತರ ಕಾಳಿಯನ ವಿಷಯದಲ್ಲಿ ಯಾರೂ ಇನ್ನು ಮುಂದೆ ಭಯಪಡದಂತೆ ಕಾಳಿಯನಿಗೆ ನೀಡಿದ ಅಪ್ಪಣೆಯನ್ನು ಗಟ್ಟಿಯಾಗಿ ಹೇಳಬೇಕು ಮತ್ತು ಎಲ್ಲರಿಗೂ ಕೇಳಿಸಬೇಕು ಎಂದು ಪ್ರಭುವು ಆಜ್ಞಾಪಿಸಿದನು. ಕಾಳಿಯ ಸರ್ಪನ ಮತ್ತು ಅವನಿಗಾದ ಶಿಕ್ಷೆಯ ವೃತ್ತಾಂತವನ್ನು ಕೇಳಿದ ಯಾರೇ ಆಗಲಿ ಅಸೂಯೆಯಿಂದ ತುಂಬಿದ ಹಾವಿನ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ. ಭಗವಂತನು ಹೀಗೆ ಹೇಳಿದನು: ನನ್ನ ಸ್ನೇಹಿತರು ನಾನು ಸ್ನಾನ ಮಾಡಿರುವ ಈ ಸರೋವರದಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಅಥವಾ ಒಂದು ದಿನ ಉಪವಾಸ ಮಾಡಿ ಈ ಸರೋವರದ ನೀರಿನಿಂದ ಪಿತೃಗಳಿಗೆ ತರ್ಪಣವನ್ನು ನೀಡಿದರೆ ಅವನು ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯಾಗುತ್ತಾನೆ. ಪ್ರಭುವು ಕಾಳಿಯನಿಗೆ ಈ ಭರವಸೆಯನ್ನು ಕೊಟ್ಟನು: ಸಮುದ್ರದ ಪಕ್ಕದಲ್ಲಿರುವ ಸುಂದರವಾದ ನಾಡಿನಲ್ಲಿ ನಿನ್ನನ್ನು ತಿಂದು ಹಾಕಬೇಕೆಂದು ಬಯಸಿದ ಗರುಡನಿಗೆ ಹೆದರಿ ನೀನು ಇಲ್ಲಿಗೆ ಬಂದೆ. ನಿನ್ನ ಶಿರವನ್ನು ನನ್ನ ಚರಣಕಮಲಗಳು ಸ್ಪರ್ಶಿಸಿದ ಕಡೆಗಳಲ್ಲಿ ಇರುವ ಗುರುತುಗಳನ್ನು ಕಂಡು ಗರುಡನು ನಿನಗೆ ತೊಂದರೆಯನ್ನು ಕೊಡುವುದಿಲ್ಲ. ಕಾಳಿಯ ಮತ್ತು ಅವನ ಪತ್ನಿಯರ ವಿಷಯದಲ್ಲಿ ಪ್ರಭುವು ಪ್ರಸನ್ನನಾದನು. ಅವನ ಅಪ್ಪಣೆಯನ್ನು ಕೇಳುತ್ತಲೇ ಅವರು ಸೊಗಸಾದ ಉಡುಪುಗಳು, ಹೂವುಗಳು, ಮಾಲೆಗಳು, ಆಭರಣಗಳು, ಶ್ರೀಗಂಧ, ಕಮಲ ಪುಷ್ಪಗಳು ಮತ್ತು ತಿನ್ನಲು ರುಚಿಯಾದ ಹಣ್ಣುಗಳು ಎಲ್ಲವನ್ನು ಅವನಿಗೆ ಅರ್ಪಿಸಿ ಅರ್ಚಿಸಿದರು. ಅವರಿಗೆ ಗರುಡನೆಂದರೆ ಬಹಳ ಭಯ. ಶ್ರೀಕೃಷ್ಣನ ಅಪ್ಪಣೆಯನ್ನು ಪಾಲಿಸಿ ಅವರೆಲ್ಲರೂ ಯಮುನೆಯಲ್ಲಿನ ಸರೋವರವನ್ನು ಬಿಟ್ಟು ಹೋದರು. ಕಾಳಿಯನಿಗೆ ಶಿಕ್ಷೆಯಾದದ್ದನ್ನು ಕೇಳಿ ಪರೀಕ್ಷಿತ ಮಹಾರಾಜನು ಕಾಳಿಯನು ತನ್ನ ಸುಂದರ ನಾಡನ್ನು ಬಿಟ್ಟದ್ದು ಏಕೆ ಮತ್ತು ಗರುಡನಿಗೆ ಅವನಲ್ಲಿ ಅಷ್ಟು ಹಗೆತನವೇಕೆ ಎಂದು ಶುಕಮುನಿಗಳನ್ನು ಕೇಳಿದನು. ಶುಕಮುನಿಗಳು ಹೀಗೆ ವಿವರಿಸಿದರು: ನಾಗಾಲಯವೆಂಬ ದ್ವೀಪದಲ್ಲಿ ಸರ್ಪಗಳು ವಾಸವಾಗಿದ್ದವು. ಅಲ್ಲಿನ ಮುಖ್ಯ ಸರ್ಪಗಳಲ್ಲಿ ಕಾಳಿಯನು ಒಬ್ಬ. ಗರುಡನು ಆ ದ್ವೀಪಕ್ಕೆ ಬಂದು ಮನಸ್ಸು ಬಂದಂತೆ ಸರ್ಪಗಳನ್ನು ಕೊಲ್ಲುತ್ತಿದ್ದನು. ಕೆಲವನ್ನು ಅವನು ತಿಂದನು, ಉಳಿದವನ್ನು ಅನಗತ್ಯವಾಗಿ ಕೊಂದನು. ಉರಗ ಸಮಾಜಕ್ಕೆ ಎಷ್ಟು ಕಳವಳವಾಯಿತೆಂದರೆ ಅವರ ನಾಯಕನಾದ ವಾಸುಕಿಯು ತಮ್ಮನ್ನು ರಕ್ಷಿಸಬೇಕೆಂದು ಬ್ರಹ್ಮನಿಗೆ ಪ್ರಾರ್ಥನೆ ಮಾಡಿದನು. ಬ್ರಹ್ಮದೇವನು ಒಂದು ವ್ಯವಸ್ಥೆಯನ್ನು ಮಾಡಿದನು. ಇದರ ಪ್ರಕಾರ ಗರುಡನು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಬಾರದು. ಪ್ರತಿ ಅಷ್ಟಮಿಯ ದಿನ ಉರಗ ಸಮಾಜವು ಗರುಡನಿಗೆ ಒಂದು ಹಾವನ್ನು ಕೊಡತಕ್ಕದ್ದು. ಹಾವನ್ನು ಗರುಡನಿಗೆ ಬಲಿಯಾಗಿ ಒಂದು ಮರದ ಕೆಳಗೆ ಇಡಬೇಕು. ಈ ಒಪ್ಪಂದದಿಂದ ಗರುಡನಿಗೆ ಸಂತೋಷವಾಯಿತು. ಅವನು ಬೇರೆ ಸರ್ಪಗಳಿಗೆ ತೊಂದರೆ ಕೊಡುತ್ತಿರಲಿಲ್ಲ. ಆದರೆ ಕ್ರಮೇಣ ಕಾಳಿಯನು ಈ ಸನ್ನಿವೇಶದ ಲಾಭವನ್ನು ಪಡೆದುಕೊಂಡನು. ತನ್ನಲ್ಲಿ ಸೇರಿಕೊಂಡಿದ್ದ ವಿಷದ ಪ್ರಮಾಣದಿಂದಲೂ ತನ್ನ ಶಕ್ತಿಯಿಂದಲೂ ಅವನಿಗೆ ಮಿತಿಮೀರಿದ ಅಹಂಕಾರವಾಯಿತು. ಗರುಡನಿಗೆ ಈ ಬಲಿಯನ್ನು ಏಕೆ ಒಪ್ಪಿಸಬೇಕು ಎಂದು ಅವನು ಯೋಚಿಸಿದನು. ಅವನು ಬಲಿ ಕೊಡುವುದನ್ನೇ ನಿಲ್ಲಿಸಿಬಿಟ್ಟನು. ಅದರ ಬದಲು ಗರುಡನಿಗೆಂದು ಇಟ್ಟ ಬಲಿಯನ್ನು ತಾನೇ ತಿಂದು ಬಿಡುತ್ತಿದ್ದನು. ವಿಷ್ಣುವಿನ ಪರಮಭಕ್ತನೂ ವಾಹನವೂ ಆದ ಗರುಡನಿಗೆ ಕಾಳಿಯನು ತನಗಾಗಿ ಇಟ್ಟ ಬಲಿಯನ್ನು ತಿಂದು ಬಿಡುತ್ತಿದ್ದ ಎಂದು ಅರ್ಥವಾಯಿತು. ಅವನಿಗೆ ತುಂಬಾ ಕೋಪ ಬಂದಿತು. ಅಪರಾಧಿ ಸರ್ಪವನ್ನು ಕೊಲ್ಲಲು ದ್ವೀಪಕ್ಕೆ ಧಾವಿಸಿದ. ಕಾಳಿಯನು ಗರುಡನೊಂದಿಗೆ ಹೋರಾಡಲು ಪ್ರಯತ್ನಿಸಿದನು ಮತ್ತು ತನ್ನ ಬಹುಸಂಖ್ಯೆಯ ಹೆಡೆಗಳಿಂದಲೂ ವಿಷ ತುಂಬಿದ ಹಲ್ಲುಗಳಿಂದಲೂ ಅವನನ್ನು ಎದುರಿಸಿದನು. ಕಾಳಿಯನು ಅವನನ್ನು ಕಚ್ಚಲು ಪ್ರಯತ್ನಿಸಿದನು. ತಾರ್ಕಷ್ಟನ ಮಗನಾದ ಗರುಡನು ಬಹಳ ಕೋಪದಿಂದ ತನ್ನ ಎಲ್ಲಾ ಶಕ್ತಿಯನ್ನು ಪ್ರಯೋಗಿಸಿ ಪ್ರಕಾಶಮಾನವಾದ ರೆಕ್ಕೆಗಳಿಂದ ಕಾಳಿಯನ ದೇಹಕ್ಕೆ ಪ್ರಹಾರ ಮಾಡಿದನು. ಕಾಳಿಯನಿಗೆ ಕದ್ರುಸುತ ಎಂದರೆ ಕದ್ರುವಿನ ಮಗ ಎಂದು ಹೆಸರು. ಅವನು ಯಮುನಾ ನದಿಯ ಕೆಳಗಿದ್ದ ಕಾಳಿಯದಹ ಎನ್ನುವ ಸರೋವರಕ್ಕೆ ಓಡಿಹೋದನು.
ಗರುಡನು ಅಲ್ಲಿಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಗರುಡನಿಂದ ತಪ್ಪಿಸಿಕೊಂಡಂತಹ ಕಾಳಿಯನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.